ಎಲೆಕ್ಷನ್ ಹೊತ್ತಲ್ಲಿ ಬಳ್ಳಾರಿಯ ಕಾಂಗ್ರೆಸ್ ಕಚೇರಿಗೆ ಬೀಗ ಬಿದ್ದಿದೆ. ಬಳ್ಳಾರಿಯ ಕಂಟೋನ್ಮೆಂಟ್ ಏರಿಯಾದಲ್ಲಿರುವಂಥ ಕಚೇರಿಗೆ ಬೀಗ ಜಡಿಯಲಾಗಿದೆ. ಸ್ವತಃ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಫೀಕ್ ಬೀಗ ಹಾಕೊಂಡು ಹೋಗಿದ್ದಾರೆ ಕಚೇರಿಗೆ. ಕಟ್ಟಡದ ಬಾಡಿಗೆ ಕಾಂಗ್ರೆಸ್ ಕಚೇರಿಗಾಗಿ ತನ್ನದೇ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ರು ರಫೀಕ್. ಈಗ ರಫೀಕ್ ಅವರ ಅಧಿಕಾರಾವಧಿ ಮುಕ್ತಾಯ ಆಗ್ತಾ ಇದ್ದಂತೆ ಕಟ್ಟಡಕ್ಕೆ ಬೀಗ ಹಾಕಿ ಹೊರಟಿದ್ದಾರೆ ಅವರು. ಈಗ ಹೊಸ ಕಟ್ಟಡ ಹುಡುಕಾಟದಲ್ಲಿ ಹೊಸ ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್ ಅವರು ಇದ್ದಾರೆ. ತನ್ನ ಅಧಿಕಾರಾವಧಿ ಮುಗಿಯಿತು ಅಂದ ತಕ್ಷಣ ತಾನು ಬಾಡಿಗೆಗೆ ಕೊಟ್ಟಿದ್ದಂಥ ಕಟ್ಟಡಕ್ಕೆ ಬೀಗ ಹಾಕಿದ್ದಾರೆ ರಫೀಕ್ ಅವರು. ನೋಡ್ತಾ ಇದ್ದೀರಿ, ಇದು ಬಳ್ಳಾರಿಯ ಕಂಟೋನ್ಮೆಂಟ್ ಏರಿಯಾದಲ್ಲಿರುವಂಥ ಕಾಂಗ್ರೆಸ್ನ ಕಚೇರಿ. ಈ ಹಿಂದೆ ರಫೀಕ್ ಅವರು ಅಧ್ಯಕ್ಷರಾಗಿದ್ದರು. ಈಗ ರಫೀಕ್ ಅವರ ಅಧಿಕಾರಾವಧಿ ಮುಕ್ತಾಯ ಆಗಿದೆ. ಅದಾದ ಬೆನ್ನಿಗೆ ಅವರು ಆ ಕಚೇರಿಗೆ ಬೀಗ ಜಡ್ಕೊಂಡು ಹೋಗಿದ್ದಾರೆ. ಯಾಕಂತಂದರೆ ಬಿಲ್ಡಿಂಗ್ ಅವ್ರದ್ದು, ಕಟ್ಟಡ ಅವ್ರದ್ದು. ಅವರು ಅಧ್ಯಕ್ಷರಾಗಿದ್ದಾಗ ಅವರು ಅಲ್ಲಿ ಕಾರ್ಯಾಚರಿಸ್ತಾ ಇದ್ರು. ಈಗ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಆ ಕಾರಣಕ್ಕಾಗಿ ಬೀಗ ಜಡಿದಿದ್ದಾರೆ. ಲಾಕ್ ಆಗಿರುವಂಥ ಬಳ್ಳಾರಿಯ ಕಾಂಗ್ರೆಸ್ ಕಚೇರಿಯನ್ನು ನೋಡ್ತಾ ಇದ್ದೀರಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತ ಬಳ್ಳಾರಿಯ ಕಾಂಗ್ರೆಸ್ನ ಜಿಲ್ಲಾ ಕಚೇರಿಗೆ ಈಗ ಬೀಗವನ್ನ ಜಡಿದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬಳ್ಳಾರಿ ನಗರದ ಕಂಟೋನ್ಮೆಂಟ್ ಏರಿಯಾದಲ್ಲಿ ಇರುವಂತಹ ಈ ಒಂದು ಕಚೇರಿಗೆ ಈಗ ಬೀಗವನ್ನ ಜಡಿದಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಕೂಡ ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನ ಅಂದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಿರುವಂತದ್ದು. ಈ ಹಿಂದೆ ಇದ್ದಂತ ರಫೀಕ್ ಅವರು ಈ ಒಂದು ಕಟ್ಟಡವನ್ನ ಬಾಡಿಗೆಗೆ ತೆಗೆದುಕೊಂಡು ಇಲ್ಲಿ ಕಾಂಗ್ರೆಸ್ನ ಕಚೇರಿ ನಡೆಸ್ತಾ ಇದ್ರು. ಆದ್ರೆ ಈಗ ಅಧ್ಯಕ್ಷರ ಬದಲಾವಣೆ ಆಗಿರುವಂತದ್ದು. ಹೊಸದಾಗಿ ಈಗ ಅಲ್ಲಮ್ಮ ಪ್ರಶಾಂತ್ ಅವ್ರನ್ನ ಬಳ್ಳಾರಿಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕವನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಈ ಹಿಂದೆ ಇದ್ದಂತ ರಫೀಕ್ ಅವರು ತಮ್ಮ ಬಾಡಿಗೆ ನಡೆಸ್ತಾ ಇದ್ದಂತ ಕಟ್ಟಡಕ್ಕೆ ಈಗ ಬೀಗವನ್ನ ಹಾಕಿಕೊಂಡು ಹೋಗಿರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಳ್ಳಾರಿ ಅಂದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಈಗಾಗಲೇ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಕಾಂಗ್ರೆಸ್ನ ಶಾಸಕರು ಕೂಡ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಒಂದು ಸ್ವಂತ ಕಟ್ಟಡವನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಂದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಕಾರಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈ ತರ ಕಾಂಗ್ರೆಸ್ನ ಕಚೇರಿಗೆ ಬೀಗ ಹಾಕಿರೋದು ಸಾಕಷ್ಟು ಒಂದ್ ಕಡೆ ಟೀಕೆಗೂ ಕೂಡ ಗುರಿ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಸಾಕಷ್ಟು ಕಾರ್ಯಕರ್ತರು ಈ ಒಂದು ಕಚೇರಿಗೆ ಭೇಟಿಯನ್ನ ನೀಡ್ತಾ ಇದ್ರು. ಜೊತೆಗೆ ಇಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಈ ಒಂದು ಕಚೇರಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಆದ್ರೆ ಏಕೈಕಿ ಈ ಒಂದು ಕಚೇರಿಗೆ ಬೀಗ ಹಾಕಿರುವುದು ಸಾಕಷ್ಟು ಒಂದು ರೀತಿಯಾದಂತ ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ 1999ರ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಬಳ್ಳಾರಿಯಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ರು. ಜೊತೆಗೆ ಈಗ ಹಾಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ಆದ್ರೆ ಒಂದು ಕಾಂಗ್ರೆಸ್ಗೆ ಬೇಕಾದಂತ ಒಂದು ನೂತನ ಸ್ವಂತ ಕಟ್ಟಡವನ್ನು ಕಟ್ಟಿಸೋಕೆ ಆಗ್ತಾ ಇಲ್ವಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಬಳ್ಳಾರಿಯಲ್ಲಿ ಏನು ಜನರು ಕೂಡ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಇನ್ನಾದ್ರೂ ಯಾವ ಕ್ರಮಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಕಟ್ಟಡದ ವಿಚಾರವಾಗಿ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರ ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾರ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕರ್ತರಲ್ಲೂ ಕೂಡ ಕುತೂಹಲ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಧ್ಯೆ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.